ಯಾಕಂದ್ರ ಹಾಡೋದ ಚರಿತ್ರೆ ಹಾಡಿ ಹೋಗ್ಯಾಳು ಆದ್ರೆ ನಮಗೇನಂತ ಹೇಳ್ತಾಳ್ರಿ ಮಾಸ್ತರ ಏನಂತ ಹೇಳ್ತಾಳು ಕಣದ ಲಕ್ಷ್ಮಣ ಮತ್ತ ಮುಂದೆ ಹೆಂಗೆ ಹೋಗ್ಕ ನೋಡ ಹಂಗೆ ಹೋಗ್ಕಣ್ಣ ಅಂತ ಹೇಳ್ತಾಳ ಮತ್ತ ಹೌದು ಯಾಕಂದ್ರ ಚರಿತ್ರೆ ಹಿಡ್ದ ಅಂದ ಬಳಕ ಹೌದಾ ಚರಿತ್ರೆನ ಹಿಡಿದು ಹೋಗ್ಬೇಕಾಗೈತಿ ಹೌದು ಮತ್ ನೀ ಹಬ್ಬಕ್ಕೆ ಚರಿತ್ರೆ ಹಿಡಿದು ನಾವು ಒಂದು ಬೇಯ್ಕೋತ ಹೋದ್ರೆ ನಡಿತೈತೆ ಅಣ್ಣದಾಗದ ನಡೆಯಂಗಿಲ್ಲ ಹಂಗ ಆಗಾಕ ಬರಂಗಿಲ್ಲ ವಿದ್ಯಾಶ್ರೀ ಹೌದು ಯಾಕಂದ್ರ ನೀಲಾವತಿ ಪದ ಅಂದ ಹೋಗ್ಯಾಳ ಮಾಸ್ತರ್ ಹೌದು ನೀಲಾವತಿ ಪದ ಅಂದ ಹೋಗ್ಯಾಳು ಬಂಗಾರ ಸಿಗ್ತೈತೆ ಅಂತ ಎಲ್ಲಾರನು ಸುಟ್ಟು ಹೋಗ್ಯಾಳ ಬಂಗಾರ ಸಿಗತೈತೆ ಅಂತ ಎಲ್ಲಾರು ಮಾಡಿರತ್ತ ಕರೆ ನೀಲಾವತಿ ಏನು ಮಾಡ್ಯಾಳು ಏನ್ ಮಾಡ್ಯಾಳು ಅಂತ ನೀಲಾವತಿ ಸುದಕ್ಕೆ ನಿಮ್ಮ ಅವ್ವನ ಕರೆದಿಲ್ಲ ಆಕ್ಯು ಹೌದು ನಿಮ್ಮ ಅವ್ವನ ಮೇಲೆ ಭಕ್ತಿ ಇಟ್ಟಿಲ್ಲ ನಾನು ಪರಮಾತ್ಮನ ಬಲ್ಲ ಭಕ್ತಿ ಇಟ್ಟ ಹೌದು ಆಕೆಗೆ ಆದರೂ ಸುದಕ್ಕೆ ಬೇಡಿದಂಥ ಬಂಗಾರ ಸಿಕ್ಕತಿ ಯಾರದಿಂದ ಮಲ್ಲಿಕಾರ್ಜುನನಿಂದ ಜ್ಞಾನ ಮಾಡಿರನ ಅಂತ ಶಕ್ತಿ ಐತೆ ಅಲ್ಲಿ ಅಂತ ಶಕ್ತಿ ಇದ್ದಾಗ ನಿಮ್ಮವ್ರೆಲ್ಲ ಉದ್ಧಾರ ಆಗ್ಯಾರ ಹುಡುಗಿ ಆದ್ರೆ ಮತ್ತೊಬ್ರು ಉದ್ಧಾರ ಆಗಕ್ಕೆ ಮೇಳಿಲ್ಲ ಪರಮಾತ್ಮನ ಭಕ್ತಿ ಅನ್ನುವಂಥದ್ದು ಹಂಗೈತಿ ಆದ್ರೆ ಸಣ್ಣ ಹಂಗ ಹೋಗ್ಲಿ ಮಾಸ್ತರ್ ಯಾಕಂದ್ರೆ ಭಕ್ತಿ ಸಾರ ನಾವು ಹೋಗ್ಬೇಕಾಗೈತಿ ನಡಿ ಜ್ಞಾನೇಶ್ವರ ಮೂಲಾಲಿ ಹುಟ್ಟಿ ಜಾಗಕ ಬಸವ ಬಂದ ಹೆಗಲ ಕೊಟ್ಟಿದ ನಗಕ ಮೈಬೂ ಸುಮಾನಿ ಶರಣ ಸತ್ತವರಿಗೆ ಅವಸತಿದ್ದ ಹೊಟ್ಟಿದು ಅಪಾರ ಯುಗಕ ಸುಬಾನಿ ಶರಣ ಸತ್ತವರಿಗೆ ಅವಸತಿದ್ದ ಹೊಟ್ಟೆದು ಅಪಾರ ಯುಗಕ ಕನ್ನಯ್ಯ ತನ್ನ ಪ್ರಾಣ ಹಚ್ಚಿದ ಪಾನಕ ಭಗವಂತ ಮೆಚ್ಚಿ ಇಳಿದ ಬಂದ ಅವನ ಗುಣಕ ಬುರುಡಾರ ಖ್ಯಾತಯ್ಯ ದಿಬ್ಬಗ ಚೆಲ್ಲಿ ಜಳಕ ಮಾಡಿದ ಭಗವಂತ ಕೊಟ್ಟ ಹನಕ ಬುರುಡಾರ ಖ್ಯಾತಯ್ಯ ದಿಬ್ಬಗ ಚೆಲ್ಲಿ ಜಳಕ ಮಾಡಿದ ಭಗವಂತ ಕೊಟ್ಟ ಹನಕ ಸಿದ್ದರಾಮ ಜಿಗದ ಸರ್ವಾರ ಕೊಳಕ ಮಲ್ಲಯ್ಯ ಒಲೆತು ಜಗದಾಗ ಬಿತ್ತು ಬೆಳಕ ಅಗಸ್ತ್ಯ ಮಹಾಮುನಿ ಸಪ್ತ ನೀರನ್ನೆಲ್ಲ ಕುಡದ ಕೇವಲ ಮಾಡಿ ಮೂರ ಗುಟಕ ಏನು ಹೇಳ್ಬೇಕಾಗೈತಿ ಏನಾಗೈತಮ್ಮ ನೀವೊಂದು ಈಟ ವಾಯರ್ ತೆಗಿಯಂದ್ರೆ ಒಂದಿಟ್ಟು ಕೈ ಸೊನ್ನೆ ಮಾಡುತ್ತ ಬಾ ನಮಗೆ ನಮ್ಮ ಕಡೆ ಅಟ್ ಕೈ ಸೊನ್ನೆ ಮಾಡಿ ಹೋಗಿ ಬಂದ್ ಮಾಡ್ಬೇಕು ಅಂದ್ರಲ್ಲಿ ಯಾಕೆ ಹಿಡಿತೈತಿ ಅದು ಯಾಕಂದ್ರೆ ಕೂತವ್ರಿಗೆ ಏನಾಕತಿ ಯಾಕೋಪ ಇವ್ರಾಕ್ ಹಿಂಗೆ ಬಿಟ್ಟು ನಿತ್ರು ಅನ್ನುವಂಗೆ ಆಕೈತಿ ಗಪ್ಪ ನಿತ್ರಲ್ಲ ಯಾಕೆ ಹಂಗೇನಾಗಂಗಿಲ್ಲ ಅಗಸ್ತ್ಯ ಮಹಾಮುನಿ ಸಮುದ್ರ ನೀರನ್ನೆಲ್ಲ ಕುಡದ ಕೇವಲ ಮಾಡಿ ಮೂರ ಗುಟಕ ಅಂದ್ಯವಾಡಿ ಡಾಕ್ಟರ್ ಮಲ್ಲೇಶ ಮೋದಕ ವಿದ್ಯಾದ ಕಣೆ ಬೆಳೆಸಿ ಬಿಟ್ಟಾರ ಪದಕ ಕಂದ ಗೈ ವಿಷ ಸಾರಿ ವರವಾದ್ರು ಮತ್ತೊಂದು ಚಿಂತೆ ಅದಕ ಕಂದ ಗೈ ವಿಷ ಸಾರಿ ವರವಾದ್ರು ಮತ್ತೊಂದು ಚಿಂತೆ ಅದಕ
ಈಗ ಸದ್ಯ ಏನು ಮಾಡ್ಬೇಕಾಗೈತಿ ಮಾಸ್ತರ? ಏನ್ ಮಾಡ್ಬೇಕಾಯ್ತಮ್ಮ? ಯಾಕಂದ್ರೆ ಯಥಾ ಪ್ರಕಾರವಾಗಿ ಸರಜೋಡಿ ಕಲಾವಿದರು ಈಗ ಸದ್ಯ ಏನು ಮಾಡ್ಯಾರ ಅಂದ್ರೆ ಭಕ್ತಿ ಸಾರ ಹಚ್ಚಾರ ಅಂದ ಬಳಕ ನೀಲವತ್ತಿ ಪದ ಅಂದಾರ. ಯಾಕಂದ್ರೆ ನೀಲಾವತಿ ಪದ ಹಾಕಿ ಹಾಡ್ಯಾಳ ಅಂದ ಬಳಕ ಹೆಣ್ಣಿನ ಪದ ಹಾಡಿ ಅವರಾದ್ರೂ ಹೋಗ್ಯಾರು. ಹೌದು. ಯಾಕಂದ್ರೆ ನಮ್ಮ ಪರಮಾತ್ಮನ ಸೇವೆ ಮಾಡಿದಂಥವ ಹಾ. ಯಾವ ನಮ್ಮ ಮಲ್ಲಿಕಾರ್ಜುನ ಸೇವೆ ಮಾಡಿದಂಥವ ಭಕ್ತಿಯಿಂದ ವರ ಪಡೆದಂಥವ ಯಾರಂದ್ರ ಮಾಸ್ತರ? ಸಿದ್ದರಾಮೇಶ್ವರ. ಯಾವ ನಮ್ಮ ಸಿದ್ದರಾಮೇಶ್ವರ ಜಾತ್ರೆಗೆ ನಡೆದೈತಿ ಸಿದ್ದರಾಮೇಶ್ವರನ ಜೀವನ ಚರಿತ್ರೆಯನ್ನು ಹಾಡಬೇಕಾಗೈತಿ. ಹೌದು. ಯಾಕಂದ್ರೆ ಸಿದ್ದರಾಮೇಶ್ವರನ ಪದ ನಾವು ಹಾಡಬೇಕಾದ್ರೆ ಏನಾಗೈತಿ? ಎಲ್ಲರೂ ಭಕ್ತಿಯಿಂದ ಕೂತ ಕೇಳಬೇಕಾಗಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಂಡು ಹೌದು. ಈಗ ಸದ್ದ ಸಿದ್ದರಾಮೇಶ್ವರನ ಪದ ನಡೆಸಬೇಕಾದ್ರೆ ಮಾಸ್ತರ ಏನಾಗೈತಮ್ಮ? ಸಿದ್ದರಾಮೇಶ್ವರನ ಜೀವನ ಚರಿತ್ರೆಯಲ್ಲಿ ಏನೇನಾಗೈತಿ ಹೌದು. ಆ ಮಲ್ಲಿಕಾರ್ಜುನ ಹೊಲಸ್ಕೋಬೇಕಾದ್ರೆ ಆ ಸಿದ್ದರಾಮ ಹೆಂಗ ಹೊಲಸ್ಕೊಂಡ ಅನ್ನುವಂಥದ. ಹೌದು. ಯಾಕಂದ್ರೆ ಭಕ್ತಿ ಸಾರ ನಡಿಬೇಕಾಗೈತಿ. ಹಾ. ನಡಿಲಿ ಸಮಾಧಾನಲಿ. ಹಾ. ಏ ಭಕ್ತಿ ತನ್ನಲೆ ಪೂರ್ಣ ಇದ್ರ ಮುಕ್ತಿ ತಾನ ದೂರ ಇಲ್ಲ. ಏ ಶಿವ ಸಂಬಳ ಒಲಿಸುವುದಕ್ಕೆ ನಮಗಿನ ಕಾರಣ. ಡಂಬಾಚಾರದಿಂದ ನಡೆದವರಿಗೆ ತಪ್ಪಲಿಲ್ಲ ಜನನ ಮರಣ. ಈ ಕುಂಬಿನಿಯೋಳು ಕಾಣಬೇಕಾದ್ರ ದಿವ್ಯ ಚಾರಣ. ಪ್ರಾಣದಾಸೆ ಬಿಟ್ಟವರಿಗೆ ಪರಮಾತ್ಮ ಸಿಗತನಕಾರೆ. ಏ ಆಶನಿಗೆ ಅನಿಸಿಕೊಂಡ್ರು ಸತ್ಯ ಶರಣ. ಶುದ್ಧ ಭಾವದಿಂದ ಕೇಳ್ರಿ ಸಿದ್ದರಾಮನ ಪುರಾಣ. ಶುದ್ಧ ಭಾವದಿಂದ ಕೇಳ್ರಿ ಸಿದ್ದರಾಮನ ಪುರಾಣ. ಸಿದ್ದರಾಮನ ತಾಯಿ ತಂದೆ ಮುದ್ದನಗೌಡ ಸುಗಲಾದೇವಿ. ಏ ಸೊನಲಾಪುರದಲ್ಲಿ ಅವರ ಮನೆತಾನ. ಭಾವ ಭಕ್ತಿಯಲ್ಲಿ ಶ್ರೀಯಾಳು ಚಾಂಗನ ಸಮಾನ. ನಿತ್ಯ ಅವರ ಮಡಿಲಿ ಜಂಗಮರ ಮಾಡುತ್ತಿದ್ರು ಭೋಜನ. ಗುರುಲಿಂಗ ಜಂಗಮ ಬಂದ್ರ ಬಂಗಾರ ಕಣ್ಣಗ ಮಾಡತ್ತೇದ್ರು. ಏ ಗಂಗಾಧರನ ಸ್ಮರಣೆಯೋಳು ಬೇಗು ಬೆಳಗಾನ. ನಿತ್ಯ ಕೊಡತಿದ್ರು ಅನ್ನ ಮೊಸರ ವಸ್ತ್ರದ ದಾನ. ಭಾವ ಭಕ್ತಿಯಿಂದ ಅವರು ದೇವರ ಸೇವಾ ಮಾಡತ್ತಿದ್ರು. ಏ ಶಿವ ಕೊಟ್ಟ ಮರ್ತಿದಾನು ಶ್ರೀಮಂತ ತಾನ. ಕೊಟ್ಟ ಬಂಜಿ ಇದ್ರು ಅವರ ಹೊಟ್ಟೆಲಿ ಎಲ್ಲೋ ಸಂತಾನ. ನೋಡಿ ಮುದ್ದನಗೌಡ ಅಂತ ಭಗವಂತನ. 70 ವರ್ಷದ ಮುಪ್ಪಿನವರಿಗೆ ಮಕ್ಕಳ ಕೊಡುವಗೋಸ್ಕರವಾಗಿ ಏ ಕಂದ ಗೊರಳ ಅಪ್ಪಿಕೊಂಡ ಬಂದ ನೆಂತಾನ. ಅವರ ಬಾಗಿಲಿಗೆ ಬಂದ ಭಿಕ್ಷಾ ನೀಡ ತಾಯಿಗೆ ಅಂದಾನ. ಅವರ ಬಾಗಿಲಿಗೆ ಬಂದ ಭಿಕ್ಷಾ ನೀಡ ತಾಯಿಗೆ ಅಂದಾನ. ಎಷ್ಟ ಕೇಳಿ ಚಟ್ಟನೆದ್ದ ಸುಗಲಾದೇವಿ ಭಿಕ್ಷಾ ನೀಡಿ ಏ ಸಾಷ್ಟಾಂಗ ನಮಸ್ಕಾರ ಮಾಡ್ಯಾಳ ಬಂದ ಶಿವಗ. ಒಂದ ಶಿವ ಪುತ್ರ ಹುಟ್ಟಲಿ ಅಂತ ನುಡಿದ ಭಗವಾನ.
ನೋಡಿ ಮುದ್ದನಗೌಡ ಅಂತ ನೀವು ಎಂತದ್ರಿ ವಚನ ಏ ಮುಪ್ಪಿನ ಮುದಕರ ನಾವು ಮಕ್ಕಳಾಗೋ ಬಗೆ ಹಂಗ ಏ ನಮ್ಮ ಒಳಗ ಏನು ಇಲ್ರಿ ಕಾಮ ಚೈತನ್ಯ ದೊಡ್ಡ ಶರಣರ ಕಾಡ್ತೀರ ಸುಳ್ಳ ಹೇಳುದ ಏನ ಕಾರಣ ಯಾಕಂದ್ರೆ ಏನು ಮಾಡ್ಯಾರ್ರಿ ಇಲ್ಲಿ ಮಾಸ್ತರ ಯಾಕಂದ್ರೆ ನನ್ನ ಪರಮಾತ್ಮ ಏನು ಮಾಡ್ಯಾನ ಸಿದ್ದರಾಮ ಏನ್ ಮಾಡ್ಯಾರು ಮುದ್ದನಗೌಡ ಸುಗಲಾದೇವಿ ಹೊಟ್ಟಿಲೆ ಜನಿಸಬೇಕಾದ್ರ ಏನ್ ಮಾಡ್ಯಾರ ಈಗ ಸದ್ದ ಏನು ಮಾಡ್ಯಾನ ಅಂದ್ರೆ ಎಡಬಿಡದ ದೇವರ ಸೇವಾ ಮಾಡ್ತಿದ್ರು ಜಂಗಮರಿಗೆ ದಿನನಿತ್ಯ ಅನ್ನ ಪ್ರಸಾದವನ್ನು ಮಾಡ್ತಿದ್ರು ಆ ಟೈಮದಾಗ ಸ್ವತಃ ಭಗವಂತ ಕೂತ ಏನು ಮಾಡ್ತಾನು ಏನ್ ಮಾಡ್ಯಾರು ಅವರ ಹುಟ್ಟ ಬಂಜರಿದ್ರು ಮಾಸ್ತರ್ ಸುಗಲಾದೇವಿ ಹುಟ್ಟ ಬಂಜಿದ್ರು ಅದರ ಸಂಬಂಧ ಮಕ್ಕಳ ಕೊಡೋಗೋಸ್ಕರವಾಗಿ ಸಾಕ್ಷಾತ್ ಭಗವಂತನ ಇಳಿದು ಬಂದ ದರಿಗೆ ನೆತ್ತ ಭಿಕ್ಷಾಣದೆ ತಾಯಿ ಅಂದಾನು ಅವಾಗ ಸುಗಲಾದೇವಿ ಚಟ್ಟ ನೆದ್ದು ಭಿಕ್ಷಾ ಬಿಡಾಕ ಬಂದಾಳ ಭಿಕ್ಷಾ ನೀಡಾಕ ಬಂದ ಟೈಮದಾಗ ಭಗವಂತ ಏನ್ ಹೇಳ್ತಾರ ಅವಾಗ ಭಿಕ್ಷಾ ನೀಡಾಕತ್ತೇಳಿ ತಾಯಿ ಬಂದ ಬಾಗಲ ಮುಂದೆ ನಿತ್ತ ಭಿಕ್ಷಾ ನೀಡ್ಯಾಳು ಅವಾಗ ಪರಮಾತ್ಮ ಒಂದು ಮಾತು ಅಂತ ಹೇಳ್ತಾರು ನನಗ ಭಿಕ್ಷಾ ನೀ ನೀಡೇದ ಅಂದ ಬಳಕ ನಿನಗೆ ಏನಾಗಲಿ ನಿನಗ ಒಬ್ಬ ಶಿವಪುತ್ರ ಹುಟ್ಟಲಿ ನಿನ್ನ ಹೊಟ್ಟೆಲಿ ಒಬ್ಬ ಪುತ್ರ ಹುಟ್ಟಲಿ ಅಂತೇಳಿ ನಾ ಆಶೀರ್ವಾದ ಮಾಡ್ತಾನ ಭಗವಂತ ಅವಾಗ ಮುದ್ದನಗೌಡ ವಿಚಾರ ಮಾಡ್ತಾನ ಏನಂತ ಇಂಥ ಶರಣರು ನಮ್ಮಲ್ಲಿ ಬಹಳ ಮಂದಿ ಆಗ್ಯಾರು ಬಹಳ ಮಂದಿ ಆಶೀರ್ವಾದ ಮಾಡಿ ಹೋಗ್ಯಾರು ಆದ್ರೂ ಸಹಿತ ನಮಗ ಮಕ್ಕಳಾಗಿಲ್ಲ ಇವ ಬಂದನ ಕಡಿದವ ಅಂದವ ಯಾಕಂದ್ರೆ ಎಲ್ಲಾರು ಆಶೀರ್ವಾದ ಮಾಡಿ ಹೋಗ್ಯಾರ ಕರೆ ನಮಗ ಮಕ್ಕಳಾಗಿಲ್ಲ 70 ವರ್ಷದವ್ರ ಆಗಿ ನಾವು ಕೂತಿದ್ವು ನಮಗೆ ಹೆಂಗ ಮಕ್ಕಳಾಕವು ಭಾಳ ಮಂದಿ ಆಗ್ಯಾರು ನೀನು ಹೋಗಿ ಹಂಗ ಆಶೀರ್ವಾದ ಮಾಡಿ ಅಂದವ್ ಸುಳ್ಳ ಯಾಕೆ ಹೇಳ್ತಿರ ಸುಳ್ಳು ಹೇಳೋದೇನ ಕಾರಣ ಇಲ್ಲ ನೀನು ಒಬ್ಬ ಹಂಗ ಅಂತ ತಿಳ್ಕೊಂಡು ನಾವು ಏನಂತಾನ ಮುದ್ದನಗೌಡ ಏನಂತಾನು ದೊಡ್ಡ ಶರಣ ಕಾಣ್ತಿರಪ್ಪ ಬಾಯಿಲೆ ನೀ ಸುಳ್ಳು ಆಡಕ್ ಹೋಗಬೇಡ 70 ವರ್ಷದವ್ರು ನಾವು ಅದು ಮಕ್ಕಳು ಹೆಂಗ ಅಕ್ಕ ಓತ್ ಕೇಳಿದವ್ ಅವಾಗ ಶಿವ ಏನಂತಾನು ಏನಂದ್ರು 70 ವರ್ಷ ನಿಮಗೆ ಆಗ್ಯಾವ ಕರೆ ನಿಮಗೆ ಮಕ್ಕಳ ನಾ ಕೊಟ್ಟು ಹೋಗಾಕ ಬಂದನಿ ಮಕ್ಕಳಾಗೋದು ಕರೆ ಐತಿ ಅಂತ ಹೇಳ್ತಾನ ನಾವು ಪರಮಾತ್ಮ ಅವಾಗ ಏನ್ ಹೇಳ್ತಾರ ಪರಮಾತ್ಮ ಅವಾಗ ಮುಂದೆ ಪರಮಾತ್ಮ ಹೇಳಿದಾಗ ಏನೇನ್ ನಡೆದೈತ್ರಿ ಮಾಸ್ತರ ಏನೇನು ನಡೆದೈತನೋ ಅಂತದ್ ಕುಂತ ಕೇಳಬೇಕಾಗಿ ವಿನಂತಿ ಎಷ್ಟ ಕೇಳಿ ಅಂದು ಶಂಕರ ಕೇಳು ಸಹುಕಾರ ದಂಪತಿಗಳು ಇಬ್ರು ಮಾಡಿ ಬರಿ ಸ್ನಾನ ಆಮೇಲೆ ತಿಳಿದಿತ್ತ ನನ್ನ ಕೂನ ಒಂದ ತೀರ್ಥ ಗುಂಡ ತಯಾರ ಮಾಡಿ ಕೇಳ ಶಂಕರ ಏನ್ ಮಾಡು ಒಂದ ತೀರ್ಥ ಗುಂಡ ತಯಾರ ಮಾಡಿ ಶಂಕರ ಹೇಳ್ತಾನು ಹೋಗಿ ಇಬ್ರು ಮುನಿಗೆ ಬರೀ ಅದರಾಗತ್ ಹೇಳ್ತಾನ ಸಾಕ್ಷಾತ್ ಪರಮಾತ್ಮ ಯಾಕಂದ್ರೆ ಒಂದು ತೀರ್ಥ ಗುಂಡ ನಾ ಈಗ ಸದಾ ತಯಾರು ಮಾಡೇನಿ ಅದ್ರಾಗ ಹೋಗಿ ಮುನಿಗೆ ಬರೋಗ್ರತ್ತೇಳಿ ಪರಮಾತ್ಮ ಯಾವಾಗ ಕಳಿಸದ ನೋಡು ಒಂದ ತೀರ್ಥ ಗುಂಡ ತಯಾರ ಮಾಡಿ ಶಂಕರ ದಂಪತಿಗಳು ಇಬ್ರು ಮಾಡಿ ಬರಿ ಸ್ನಾನ ಆಮೇಲೆ ತಿಳಿದಿತ್ತ ನನ್ನ ಕೋಣ 40 ವರ್ಷದವರ ಹಾಗೆ ನಿಂತಾರ ಶಿವನ ತಂತರ ಯಾತರ ಅನುಮಾನ ಬ್ಯಾರೆ ಆದಿತ್ತ ಮಾರಿಯ ಚೇನ ಸತಿಪತಿ ಇಬ್ರು ಕೂಡಿ ಸ್ವಾಮಾರ ಚಂಜಿ ಮಾಡಿ ಸ್ವಾಮಾರ ಚಂಜಿ ಮಾಡಿ ಸ್ವಾಮಾರ ಚಂಜಿ ಮಾಡಿ ಸತ್ಯಪತಿ ಇಬ್ಬರು ಕೂಡಿ ಸ್ವಾಮಾರ ಚಂಜಿ ಮಾಡಿ ಮನೆಗೆ ಕೊಂಡಾರ ಅವರು ಮಂಚದ ಮ್ಯಾಗ ಶುಭ ಮುಹೂರ್ತದಲ್ಲಿ ಗರ್ಭ ಮೂಡಿತ ಗರ್ಭಸ್ಥಾನದಾಗ ಗರ್ಭ ಮೂಡಿದ ಮೇಲ ತಾಯಿ ಮುಖ ಚಂದ್ರದ ಕಿರಣ ಪರಮಾತ್ಮ
ಅವಾಗ ಮುಂದೆ ಏನಾತ್ರಿ ಮಾಸ್ತರ ಹಾ ಯಾವಾಗ ಪರಮಾತ್ಮ ಬಂದ ಆಶೀರ್ವಾದ ಮಾಡಿದ ಒಂದು ತೀರ್ಥಗುಂಡ ಯಾವಾಗ ತಯಾರು ಮಾಡಿದ ಹಾ ಅವಾಗ ದಂಪತಿಗಳು ಇಬ್ರು ಹೋಗಿ ಮಾಡಿ ಬಂದಾರ ಸ್ನಾನ. ಅವಾಗ ಏನಾತ್ರಿ ಮಾಸ್ತರ ಏನಾಯ್ತು 70 ವರ್ಷದವ್ರು ಹೋಗಿ 40 ವರ್ಷದವ್ರು ಆಗಿ ನಿಂತರು. ಹಾ 70 ವರ್ಷದವ್ರು ಹೋಗಿ 40 ವರ್ಷದವ್ರು ಆಗಿ ನಿಂತರು. ಹೌದು ಅವಾಗ ಬ್ಯಾರೆ ಆತ ಅವ್ರ ಮಾರಿ ಚಿನ್ನ ಅಂತ ಹೇಳ್ತಾರೆ. ಹೌದು ಯಾಕಂದ್ರ ಪರಮಾತ್ಮನ ಆಶೀರ್ವಾದ ಅಂದ್ರೆ ಹಂಗ ಇಲ್ಲ. ಹಂಗ ಇಲ್ಲ ಪರಮಾತ್ಮ ಬೇಡಿದವ್ರಿಗೆಲ್ಲ ಬೇಕಾದ ಕೊಟ್ಟಾನ. ಹೌದು ಎದರ ಸಂಬಂಧ ಕೊಡ್ತಾನು ಯಾತ್ರ ಸಂಬಂಧ ಕೊಡ್ತಾನ ಅನ್ನೋದ್ರನ್ನ ತ್ರಾಷ್ಟದಿಂದ ಅನ್ನೋರೇನು ತೃಣಕಾಷ್ಟದಿಂದ ಭಕ್ತಿ ಇಟ್ಟ ಪರಮಾತ್ಮಗ ನೀನ ಪರಮಾತ್ಮ ಅಂತ ದುಡದೆ ಅಂದ್ರ ದುಡ್ದವ್ರಿಗೆ ದಿನನಿತ್ಯ ನಿನ್ನ ಬಿಟ್ಟು ಮತ್ತಾವ ದೇವರೆಲ್ಲ ತಳಿ ಪರಮಾತ್ಮನಲ್ಲಿ ನೀ ಮೊರೆ ಹೋಗಿ ದುಡದೆ ಅಂದ್ರ ಹೌದು ಪರಮಾತ್ಮ ಮಕ್ಕಳ ಆಟ ಅಲ್ಲ ಏನೇನು ಬೇಕಾದನ್ನೆಲ್ಲ ಕೊಡ್ತಾನೆ. ಹಾ ಯಾಕಂದ್ರೆ ಅವಾಗ 40 ವರ್ಷದವರಾಗಿ ನಿಂತಾಗ ಹಾ ಶಿವನ ತಂತ್ರ ಅಲ್ಲಿ ಬ್ಯಾರೆ ಚಾಲು ಆತು. ಹೌದು. ಸತ್ಯಪತಿ ಇಬ್ಬರು ಕೂಡಿ ಸ್ವಾಮಾರಿ ಚಂಜಿ ಮಾಡಿ ಏನು ಮಾಡಿದ್ರತ್ತ ಏನ್ ಮಾಡ್ರು ಮಂಚದ ಮೇಲೆ ಮನಗಾಕು ಹೋದ್ರು. ಹೌದು ಅವಾಗ ಶುಭ ಮುಹೂರ್ತದಲ್ಲಿ ಗರ್ಭ ಮೂಡಿತದ ತಾಯಿ ಹೊಟ್ಯಾಗ. ಹೌದು ಶುಭ ಮುಹೂರ್ತದಲ್ಲಿ ಗರ್ಭ ಮೂಡಿದಾಗ ಹಾ ಚಂದ್ರ ನಂಗ ಹುಳ್ಯಾಕ ಹತ್ತಿ ಬಿಡ್ತ ಮಾರಿ. ಹೌದು ಅವಾಗ ಮುಂದೆ ಗರ್ಭವತಿ ಆದಾಗ ಮುಂದೆ ಏನಾತ್ರಿ ಮಾಸ್ತರ ಏನಾಗೈತಿ ಒಂದದೇನ ಕೇಳರಿ ತಾಯಿಯಾದ ಸುಗಲಾದೇವಿಯ ನಿದ್ದೆ ಹತ್ತಿ ಮನೆಗೆ ಕೊಂಡಳ ಮಂಚದ ಮ್ಯಾಗ. ಈ ಸುದ್ದಿ ಹೋಗಿ ಮುಟ್ಟಿದ್ರನ್ನ ಶಿವಲೋಕದಾಗ. ಈ ಸುದ್ದಿ ಹೋಗಿ ಮುಟ್ಟಿದ್ರನ್ನ ಶಿವಲೋಕದಾಗ. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರ ಕೋಡಿಯ ಪುತ್ರನ ನೋಡಲಾಕ ಬಂದಾರ ತೆಳಗ. ಸಿದ್ದರಾಮನೆಂದು ಕೂಗಿದಾರ ಅವರ ಮನೆ ಒಳಗ. ಮಧ್ಯರಾತ್ರಿಯಲ್ಲಿ ತಾಯಿಗೆ ನಿದ್ದೆ ಹತ್ತಿರ ಸಮಯದಲ್ಲಿ ಸಿದ್ದರಾಮ ಗರ್ಭದಿಂದ ಬಂದನ್ರಿ ಹೊರಗ. ಹುಷಿನ ಮುಖ ನೋಡಿ ಪಾರ್ವತಿ ದೇವಿ ತಗೊಂದಳ ಉಡಿಯಾಗ. ರೂಪ ಲಾವಣ್ಯತನ ಲಕ್ಷಣವನ್ನು ನೋಡಿ ನಿಂತಾರ ನೋಡಾಗ ಧೆಂಗ ಬಡದಂಗ ಮ್ಯಾಲ ಹೂವಿನ ಮಾಡಿ ಜಡದತ್ತ ನೋಡ್ರಿ ಅದೇ ಕ್ಷಣದಾಗ. ಏನು ಮಾಡ್ತಾರ್ರಿ ಮಾಸ್ತರ ಶೃಂಗಾರ ಮಾಡಿದ ಬಂಗಾರ ತೊಟ್ಟಲ ಗಂಗಾದೇವಿ ಕೊಳಿಸಿ ಕೊಡೋಕಿತ್ರ ಮೊದಲು ಯಾರ್ಯಾರು ಬಂದಾರ ಲಕ್ಷ್ಮೀ ಸರಸ್ವತಿ ಪಾರ್ವತಿ 3 ಮಂದಿ ಬಂದಾರ ಪುತ್ರನ ನೋಡಾಕ. ಯಾಕಂದ್ರ ಪರಮಾತ್ಮ ಆಶೀರ್ವಾದ ಮಾಡಿ ಇವರಿಗೆ ಮಕ್ಕಳ ಕೊಟ್ಟಾನಂದ್ರ ಆ ಪುತ್ರ ಹೆಂಗದ ಅನ್ನೋತ್ ನೋಡೋ ಸಂಬಂಧ ಲಕ್ಷ್ಮೀ ಸರಸ್ವತಿ ಪಾರ್ವತಿ 3 ಮಂದಿ ಬಂದಾರ ದರಿಗಳು. ಅವಾಗ ಯಾರು ಏನೇನು ಕಳಿಸ್ಯಾರಿ ಮಾಸ್ತರ ಶೃಂಗಾರ ಮಾಡಿದ ಬಂಗಾರ ತೊಟ್ಟಲ ಗಂಗಾದೇವ ಕಳಿಸಿ ಕೊಟ್ಟ. ಹಂಗ ಟೋಪಿಗೆ ಬಂಗಾರ ಉಂಗಾರ ಇಟ್ಟೇದರಾಗ. ಲಕ್ಷ್ಮೀ ಸರಸ್ವತಿ 3 ಮಂದಿ ತೊಡಿಸ್ಯಾರ ಆತಾಗ. ಅವರ 3 ಕೂಡಿ ಜೋಗಳ ಪದ ಹಾಡ್ಯಾರ ಅವಾಗ. ಯಾರ್ಯಾರು